ಟೋಟಲ್ ಗ್ರಾಸ್ ಮಾರ್ಕೆಟ್ ಡಿ ಇನಿಷಿಯಲ್ ಇರೋದು ಎಲ್ಲ ಟೋಟಲ್ ಆಗಿ ಹೊಡಿತೀರಾ? ಎಸ್, ಒಂದು ಬಿಡಲ್ಲ. ಬಿಕಾಸ್ ಮೊನ್ನೆ ಬಂದು 56 ಅಂಗಡಿ ಹೊಡಿತೀನಿ ಅಂತ ಸರ್, ಇವಾಗ ಈಗ ಹೊಡೆದಿರೋದು 63 64 ಇದೆ ನಂಬರ್. ಅದಕ್ಕೆ 59 65 ಎಲ್ಲ 100 and change ಅಂಗಡಿ ಬರುತ್ತೆ. ಟೋಟಲ್ 100 and change ಹೊಡಿಯೋದು. ಮನೆ, ಗೋಡನ್ನು ಇದರಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ಲಿಸ್ಟ್ ಕೊಡ್ತಾ ಇರೋದು. ನೀವು ಪಾಪ್ಯುಲೇಷನ್ ಮಾಡಿ, ಹೆಸರಿದೆ, ಓನರ್ ಹೆಸರು, ಅವ್ರಿಗೆ ಯಾರಿಗೆ ಲೀಸ್ ಕೊಟ್ಟಿದ್ದಾನೆ ಅದೇ ಹೆಸರು ಇದೆ, ಏನೋ ಅಮೌಂಟ್ ಇದೆ, ಅಂಗಡಿ ನಂಬರ್ ಇದೆ, ನೀವೇ ಚೆಕ್ ಮಾಡ್ಕೊಳ್ಳಿ. ನಮ್ಮ ಮೀಡಿಯಾ ಕಣ್ ಮುಚ್ಕೊಂಡು ನಾವು ಯಾವ್ದು ಮಾಡಕ್ಕಾಗಲ್ಲ. இவர் வந்து முனிசிபாலிட்டிக்கு கட்டல காரு. ஹலோ, ரேஸ் ஆயிட்டு நான் லிஸ்ட்ல படிக்கிறேன். உனக்கு இவர் முனிசிபாலிட்டிக்கு வந்து பேலன்ஸ் வச்சுக்கிறாரு. கடை வந்து லீஸ் கொடுத்துருக்காரு. யார் வீட்டு கடை யார் லீஸ் விட்டுருக்கு? யார் வீட்டு கடை யார் லீஸ் விட்டுருக்கு? நான் தான் வீட்டு யார் என்ன கேட்பாரு. போன 8 நாளைக்கு முன்னாடி நான் வந்து வச்சா 8 நாளா டைம் கொடுத்துருக்கேன். ஒரு 5 நாள் டைம் கொடுங்க. ஒரு நிமிஷம், நான் எனக்கு என்ன இன்ஸ்ட்ரக்ஷன் கொடுக்குறாங்களோ நான் மீடியா முன்னாடி சொல்லிட்டு நான் போயிடுறேன். உங்க விஷயம் என்ன பண்ணுறேன்? இங்கே ஃபில் மார்க்கெட்டில் வந்து ஃபர்ஸ்ட் கன்னடாவில் பேசுகிறேன். கன்னடாவில் ஃபர்ஸ்ட் கன்னடாவில் பேசுகிறேன். அப்புறம் தமிழ். ಎಲ್ಲರಿಗೂ ನಮಸ್ಕಾರ. ಈ ಒಂದು ವಾರದಿಂದ ಇಲ್ಲಿ ಹುಲ್ ಮಾರ್ಕೆಟ್ರಲ್ಲಿ ಏನು ಘಟನೆ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತು. ನಾವು ಹೋದ ಭಾನುವಾರ ಬಂದು ಅಂಗಡಿಗಳೆಲ್ಲ ಹೊಡಿಬೇಕಂತ ಮಾಲೀಕರುಗಳೆಲ್ಲ ಕರೆದು ಹೇಳಿದ್ದೀವಿ. ಆಮೇಲೆ ಅವ್ರಿಗೂ ಸ್ವಲ್ಪ ಟೈಮ್ ಕೇಳ್ತಾರೆ. ಹಂಗೆ ಹೇಳ್ಬಿಟ್ಟು ಕೆಲವರು ಟೈಮ್ ಕೇಳ್ತಾರೆ, ಕೆಲವರು ಸಿಕ್ಕೋದೇ ಇಲ್ಲ. ನಿಜಾಂಶ ಹೇಳ್ತೀನಿ ಇವತ್ತು. ನಿಜಾಂಶ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಎಂಟೈರ್ ಸರೌಂಡಿನಲ್ಲಿರೋರು ಒಬ್ಬರು ಫೋನಿಗೆ ಸಿಗ್ತಾ ಇಲ್ಲ. ನಮ್ಮ ಇನ್ಸ್ಪೆಕ್ಟರ್ ಇದೆಪ್ಪ ಯಶಿನ್ ಭಾಯ್, ವಾ, ನಮ್ಮ ಇನ್ಸ್ಪೆಕ್ಟ್ರಿಗೆ ಫೋನಿಗೆ ಸಿಗ್ತಾ ಇಲ್ಲ. ಸಿಗ್ತಾರ ಫೋನಿಗೆ ಸಿಕ್ಕಲ್ಲ. ಈಗ ಹೇಳಿದ್ರೆ ಇವತ್ತು ಖಾಲಿ ಮಾಡ್ತೀನಿ, ನಾಳೆ ಖಾಲಿ ಮಾಡ್ತೀನಿ, ನಾವು ಬರೋ ಟೈಮ್ನಲ್ಲಿ ಮಾತ್ರ ಸುಮ್ಮನೆ ಡೋರ್ ಹಂಗೆ ಅಲಾರ್ಸ್ಕೊಂಡು ಹೋಗ್ತಾರೆ. ನಂಬರ್ 1 ಇದು ಉದ್ದೇಶ ಏನಂದ್ರೆ, ಸುಮಾರು ಒಂದು 50 ಕೋಟಿನಲ್ಲಿ ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕರು 4 ವೀಲರ್ ಪಾರ್ಕಿಂಗ್ ಮಾಡಬೇಕು. ಮೇಲೆ ಬಂದ್ಬಿಟ್ಟು ಮಂಟಿ ಕಾಂಪ್ಲೆಕ್ಸ್ ಇರಬೇಕು. ಕೆಳಗಡೆ ಬಗ್ಗೆ ಅಂಗಡಿ ಕಟ್ಟಬೇಕು. ಇಲ್ಲಿರೋ ಮಾಲೀಕರಿಗೆ, ಇಲ್ಲಿ ಯಾರು ವಾಸ ಇದ್ದಾರೋ ಆ ಅಂಗಡಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಹಂಗಂಗೆ ಹೇಳ್ಬಿಟ್ಟು ಶಾಂತವಾಗಿ ನಮ್ಮ ಶಾಸಕರು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಮೊನ್ನೆ ನೀವೇನು ಇದ್ರಿ, ಮೀಡಿಯಾವ್ರವ್ರು ಇದ್ರಿ, ಎಲ್ಲರೂ ಶಾಸಕರಿಗೆ ಬಂದ್ಬಿಟ್ಟು ಇಲ್ಲ ಮೇಡಮ್ ನಂಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂತ ಅವ್ರ ಬಾಯಿಂದಾನೆ ಹೇಳಿದ್ರು. ಆಟ ಆಡ್ತಾರೆ, ನಮ್ಮ ಕೈಗೆ ಯಾರು ಸಿಗ್ತಾ ಇಲ್ಲ. ನಂಬರ್ 1 ನಿಮ್ಮ KGF ಬಂದ್ಬಿಟ್ಟು ಉದ್ಧಾರ ಮಾಡಿ, ನಿಮಗೆ ನಾವು ಪ್ರಿಫರೆನ್ಸ್ ಕೊಟ್ಟು ನಿಮ್ಮ ಹೊಟ್ಟೆ ಮೇಲೆ ಹೊಡಿಯಲ್ಲ. ನೀವು ಯಾರು ಅಂಗಡಿಗಳಿದ್ದೀರೋ, ನೀವು ಇಲ್ಲಾಂದ್ರೆ ನಿಮ್ಮ ಮಕ್ಕಳು ಬನ್ನಿ, ನಿಮ್ಮ ಸಹೋದರನ್ ಬರಲಿ ಅಂತ ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಮೇಡಮ್, ನಿಮ್ಮ ಯಾರು ಹೊಟ್ಟೆ ಮೇಲೆ ಹೊಡಿಯಲ್ಲ ಅಂತ ಹೇಳಿದ್ದಾರೆ. ಇವರು ಬೇರೆ ಬೇರೆ ರೀತಿಯಲ್ಲಿ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಬೀದಿಗೆ ತಗೊಂಡು ಬಂದ್ಬಿಡ್ತಾರೆ, ಐ ಡೋಂಟ್ ಕೇರ್. ಅದೆಲ್ಲ ನಾನು ಬಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟ ಇಲ್ಲ. ನೋಡಿ, ಇದು ಅಂಗಡಿಗಳ ಲಿಸ್ಟು. ಇದು KGF ಜನಕ್ಕೆ ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಇದು ಶಾಪ್ ನಂಬರು, ಇದು ಶಾಪ್ ಓನರು, ಇದು ರೆಂಟ್ ಎಷ್ಟು ತಿಂಗಳಿಗೆ ಅಂತ, ಇದು ಎಷ್ಟು ಬ್ಯಾಲೆನ್ಸ್ ಅಂತ, ಇದು ಯಾರಿಗೆ ಲೀಸ್ ಬಿಟ್ಟಿದ್ದಾರೆ ಅಂತ. ಯಜಮಾನ್ರಿಲ್ಲ, ಓನರ್ ಇರೋರು ಇಲ್ಲಿ ಟಿಕ್ ಮಾಡಿದ್ದೀವಿ. ಲೀಸ್ಗೆ ಯಾರು ಕೊಟ್ಟಿದ್ದಾರೋ ಅವರು. ಮುನ್ಸಿಪಾಲ್ಟಿ ಅಂಗಡಿನ ಒಂದು ಅಫೆನ್ಸು, ಬಾಡಿಗೆ ಕೊಡೋದು ಅಫೆನ್ಸು. ಅಂಗಡಿನಲ್ಲಿ ಇರೋರು ಮಾತ್ರ ಓನರ್ ಇಲ್ಲ. ಕೆಲವರು ಸತ್ತೋಗಿದ್ದಾರೆ, ಸತ್ತೋಗಿದ್ರೆ ಅವ್ರ ಹೆಸರಿನಲ್ಲಿ ಇರೋದು ಹೋಯ್ತು, ಗೋವಿಂದ. ಅದೇ ರೀತಿ ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಬಂದ್ಬಿಟ್ಟು ಲೀಸ್ಗೆ ಕೊಟ್ಟಿದ್ದಾರೆ. ಲೀಸಿಗೆ 5 ವರ್ಷ ಇದು ಮುನ್ಸಿಪಾಲ್ಟಿಗೆ ರೆಂಟೇ ಕಟ್ಟಿಲ್ಲ. ಇಲ್ಲಿ ಬಂದ್ಬಿಟ್ಟು ಲೀಸಿಗೆ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಲೀಸು. ನಿಮ್ಗೆ ಒಂದು ಕಾಪಿ ಕೊಡ್ತೀನಿ, ಯಾರ್ಯಾರ ಹೆಸರು ಯಾರ್ಯಾರು ಲೀಸ್ ಕೊಟ್ಟಿದ್ದಾರೆ ಅಂತ. ನೋಡಿ ಸ್ವಾಮಿ, ಇದೆಲ್ಲ ಲೀಸು. ನೋಡಿ ಸ್ವಾಮಿ, ಇದೆಲ್ಲ ಲೀಸು. ಇದು ಓನರ್ಸು. 1 2 3 4 5 6 7 8 9 10 ಗಂಟೆ ಬಾಡಿಗೆ ಕೊಟ್ರೆ 4 ಜನ ಬಂದ್ಬಿಟ್ಟು ವಾಸ ಇದ್ದಾರೆ, ಒರಿಜಿನಲ್ ಓನರು. ನೋಡಿ, ಇದರಲ್ಲಿ 1 2 3 4 5 6 7 ಜನ ಬಂದ್ಬಿಟ್ಟು ಲೀಸ್ಗಿದ್ರೆ ಒಬ್ಬ ಓನರು.
ನೋಡಿ, ಇದರಲ್ಲಿ ಓನರು ಲೀಸು, ಇದರಲ್ಲಿ ನೋಡಿ ಬಾಡಿಗೆ ಇರೋನು ಜಾಸ್ತಿ ಇದಾನ. ಇವ್ರು ಏನೋ ಬಂದ್ಬಿಟ್ಟು ಮೀಸೆ ತಿರ್ಕೊಂಡು ಮಾತಾಡ್ತಾರೆ, ನಮ್ದು ಬೀದಿ ಹೋಗ್ಬಿಡುತ್ತೆ, ವ್ಯಾಪಾರ ಹೋಗ್ಬಿಡುತ್ತೆ, ನಿಮ್ಗೆ ಬಾಡಿಗೆ ಕೊಡಕ ನೀವು ಕಟ್ಕೊಂಡು ಇರೋದು. ಮುನ್ಸಿಪಾಲ್ಟಿ ಅಂಗಡಿ ಬಂದ್ಬಿಟ್ಟು ಬಾಡಿಗೆ ಕೊಡಕ ಇದ್ದಿದ್ದು, ನಾವು ಓನರು, ನಾವು ವ್ಯಾಪಾರಿಗಳು, ನಮ್ದು ಹಾಳಾಗೋಗುತ್ತೆ. ನೋಡಿ ಸ್ವಾಮಿ, ನೋಡಿ 1 2 3 4 5 6 7 8 9 10 11 12 13 14 ಈ ಪೇಜ್ನಲ್ಲಿ ಬಾಡಿಗೆ ಕೊಟ್ಟಿರೋದು ಲೀಸ್ಗೆ. ಯಾರ ಆಸ್ತಿ? ನೀನ್ ಬಂದ್ಬಿಟ್ಟು ಅಂಗಡಿ ಇಟ್ಕೊಂಡು ಬೀಗ ಹಾಕೊಂಡು ನೀನ್ ಬಾಡಿಗೆ ಕೊಟ್ಕೊಂಡು ಸಂಪಾದನೆ ಮಾಡ್ತಾ ಇದ್ಯಾ. ನೀವು ಯಾರು ಬಂದ್ಬಿಟ್ಟು 1 ರೂಪಾಯಿ ಬಂದ್ಬಿಟ್ಟು ಮುನ್ಸಿಪಾಲ್ಟಿ ನೋಡಿ, ಒಬ್ಬರದ್ದು ಏನಾದ್ರು ಎಲ್ಲಾರ್ದು ಬ್ಯಾಲೆನ್ಸ್ 1 ಲಕ್ಷ 7 ಲಕ್ಷ 6 ಲಕ್ಷ 5 ಲಕ್ಷ ಎಲ್ಲ ಬಂದ್ಬಿಟ್ಟು 5-6 ವರ್ಷದಿಂದ ಕಟ್ಟೋದೇ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಲೀಸು. ನಿಮ್ಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಇದು ನೀವು ಪಬ್ಲಿಕ್ ಬಂದ್ಬಿಟ್ಟು, ಇದು ಮೀಡಿಯಾ ಬಂದ್ಬಿಟ್ಟು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಬೇಕು. ನಮ್ ತಪ್ಪಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರ ಮನೆ ಯಾರ ಅಂಗಡಿ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಇಲ್ಲಿಗೆ ಬಾಡಿಗೆ ಕೊಡೋದು? ಇವ್ರೇನು ಅಯ್ಯೋ ಪಾಪ ಅಂಗಡಿಗಳು ಹೊಡೆದು ಬಿಡ್ತಾರೆ, ಅಂಗಡಿಗಳು ಹೊಡೆದು ಬಿಡ್ತಾರೆ ಅಂತಾರೆ. ಆ ಓನರ್ಸೇ ಯಾರು ಬಂದು ಮಾತಾಡಲ್ಲ. ಇಲ್ಲಿ ಕೇಳಿದ್ರೆ ನಮ್ಮ ಓನರ್ಗೆ ನಾನು ಬಾಡಿಗೆ ಕಟ್ಟಿದ್ದೀನಿ. 90% ಅಂಗಡಿ ಇಲ್ಲಿ ಬಂದ್ಬಿಟ್ಟು ಬಾಡಿಗೆ ಕೊಟ್ಟಿದ್ದಾರೆ. 90% 90 ಭಾಗ ಇದು ಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತಿಂದ ಅದು ಸಾಮಾನು ಇದೆ ತೆಗಿಯಕ್ಕೆ ಬಂದ್ಬಿಟ್ಟು ಕಮಿಷನರ್ ಹತ್ರ ಬಂದು ಟೈಮ್ ತಗೊಂಡು 1 ದಿವಸನೋ 2 ದಿವಸ ಕೊಡಿ ಅಂತ ಮುಂದಕ್ಕೆ ಬರಲ್ಲ. ಅವ್ರ ಓನರ್ ಯಾರಂತ ಬಂದಿಲ್ಲ, ನಾವು ಬಡ್ಕೊಳ್ತೀವಿ. ಯಾರಪ್ಪ ಓನರ್ ಅಂದ್ರೆ ಓನರೇ ಗೊತ್ತಿಲ್ಲ. ಈ ಶಾಪ್ ಯಾರ್ದು, ಈ ನಂಬರ್ ಯಾರ್ದು, ಬನ್ನಿ ಅಂದ್ರೆ ಯಾರು ಬರಲ್ಲ. ಓನರು ಒರಿಜಿನಲ್ ಓನರ್ ಬಂದ್ರೆ ತಾನೇ ಮಾತಾಡಕ್ಕೆ, ಒರಿಜಿನಲ್ ಓನರೇ ಬರಲ್ಲ. ಇಲ್ಲಿಗೆಲ್ಲ ಆಕ್ಟಿಂಗ್ ನೋಡಿ ಎಷ್ಟಿದೆ ಇಲ್ಲಿ. ಅದರಿಂದ ನಾಳೆ ನಾವು ಫುಲ್ಲು ನಮ್ಗೆ ಏನೇನು ಫೋರ್ಸ್ ಬೇಕೋ ತಗೊಂಡು ನಾವು ಏನೇನು ಮಾಡಬೇಕೋ ಅವ್ರಿಗೆ ಸಾಮಾನು ಇದ್ರೆ ಕೂಡ ನಾವು ಬಿಡಲ್ಲ. ಯಾಕಂದ್ರೆ ಪಬ್ಲಿಕ್ ಗೊತ್ತಾಗಬೇಕು. 8 ದಿವಸದಿಂದ ಹೋರಾಡ್ತಾ ಇದೀವಿ, ಒಬ್ಬನು ಮುಂದಕ್ಕೆ ಬಂದಿಲ್ಲ. ಒಬ್ಬ ಈ ಲತಾ ಬೇಕ್ರಿ ಒಬ್ಬರು ಮಾತ್ರ ಬಂದು ನಮ್ಗೆ ಫುಲ್ ಕೋಆಪರೇಟ್ ಮಾಡಿ ಅದನ್ನ ಖಾಲಿ ಇದು ಹೇಳಿದ ತಕ್ಷಣ ನಮ್ಗೆ ಖಾಲಿ ಮಾಡಿಕೊಂಡು ಕೋಆಪರೇಟ್ ಮಾಡಿದ್ರು. ಆಮೇಲೆ ಇಲ್ಲಿ ಒಂದು ಅಂಗಡಿ ಪಾಪ ಅವ್ರನ್ನ ಬಡವನೆ ಆ ಯಪ್ಪನೋ ನಮ್ಗೆ ಬಂದ್ಬಿಟ್ಟು ಒಂದು 4 ಅಂಗಡಿ ಇವ್ರು ಬಂದ್ಬಿಟ್ಟು ಮುಂದೆ ಬಂದು ಕೊಟ್ಟಿದ್ರು. ಮಿಕ್ಕಿದೆ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಬರೋದು, ಅಲ್ಲಿ ಓಡೋದು, ಇಲ್ಲಿ ಹೋಗೋದು, ಅಲ್ಲಿ ಬರೋದು. ಇದಕ್ಕೆ ನಾಳೆಯಿಂದ ನಾವು ಮುಲಾಜನ ಕೊಡಲ್ಲ. ಎಲ್ಲರೂ ಗೊತ್ತಾಗ್ಬೇಕು. ಇದು ನಾಳೆ ಅವ್ರ ಸಾಮಾನು ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾಳೆಯಿಂದ ನಮ್ಮ ಆಪರೇಷನ್ ತುಂಬಾ ಜೋರಾಗಿ ನಡೀತದೆ. ಅವ್ರವ್ರು ಖಾಲಿ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ ಸಾಮಾನೆಲ್ಲ ಡ್ಯಾಮೇಜ್ ಆದ್ರೆ ನಾವು ಮುನ್ಸಿಪಾಲ್ಟಿ ಜವಾಬ್ದಾರಿ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿನ ನಗರಸಭೆ ಸಿಬ್ಬಂದಿಗಳಿಗೆ ಸಪ್ಲೇಟ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಯಾರು ಯಾಕೆ ಆಕ್ಷನ್ ತಗೊಂಡಿಲ್ಲ? ನಗರಸಭೆ ಸಿಬ್ಬಂದಿಗಳು, ಕಮಿಷನರ್ ಇವಾಗ ಗಲಾಟೆ ಆದ್ಮೇಲೆ ಸಪ್ಲೇಟ್ ಕೊಟ್ಟಿದ್ದಾರೆ, ಇಲ್ಲಿಗಲ್ ಆಗಿ ಇದ್ದಾರೆ ಅಂತ ಬಂದಿದ್ದಾರೆ. ಇಷ್ಟು ದಿವಸ ಅವ್ರಿಗೆ ಗೊತ್ತಲ್ವಾ? ಮಾರ್ಕೆಟ್ ಮೇಸ್ತ್ರಿ ಇಲ್ಲ, ನೀವು ಕೇಳೋದು ಒಳ್ಳೆ ಕ್ವಶ್ಚಿನು. ನೀವು ಕೇಳೋದು ಕ್ವಶ್ಚಿನು. ಅದಕ್ಕೆ ಮುಂಚೆ ಬಂದು ನಾವು ಇದ್ರ ಬಗ್ಗೆ ಬಂದ್ಬಿಟ್ಟು ಗಮನ ಸಲ್ಲಿಸಿಲ್ಲ ಜಾಸ್ತಿ. ಇವಾಗ ಸೈಕಲ್ ಸ್ಟ್ಯಾಂಡು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಬಂದ ಮೇಲೆ ಒಳಗಡೆ ಇದೆಲ್ಲ ನಡೀತಾ ಇರೋದು ಗೊತ್ತಾಗಿದೆ. ಇಲ್ಲ, ಇವಾಗ ಅಂಗಡಿಯ ಮಾಲೀಕರ ಮೇಲೆ ಇದು ಮಾಡ್ತಾ ಇದ್ರ ಊರು ಉದ್ಧಾರ ಮಾಡಕ್ಕೆ. ನಗರಸಭೆ ಸಿಬ್ಬಂದಿ ಮೇಲೆ ಇವ್ರ ಮೇಲೆ ಮಾಡ್ತಾ ಇಲ್ಲ. ಅಲ್ಲಲ್ಲ, ಇವಾಗ ಒಳಗಡೆ ಬಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ. ಬೀಗ ಹಾಕ್ಬಿಟ್ಟು ನೀವು ಕೇಳೋದು ಒಳ್ಳೆ ಕ್ವಶ್ಚಿನೇ. ಅವ್ರಿಗೆ ಗೊತ್ತಿಲ್ಲ ನಡೆಯಕ್ ಚಾನ್ಸ್ ಇಲ್ಲ. ಬಟ್ ಯಾರಾದ್ರೂ ಹೋದ್ರೆ ಇಲ್ಲಿ ಅಂಗಡಿಗೆ ಯಾರಪ್ಪ ಓನರ್ ಫೋನ್ ನಂಬರ್, ಅಲ್ಲಿ ಫೋನ್ ನಂಬರ್ ಹೊಡೆದ್ರೆ ಇಲ್ಲಿ ಏನಿದೆ, ಯಾವ್ದಪ್ಪ ಫೋನ್ ಅಕ್ಸೆಲ್ಲ ಯಾವ್ದದು ಯಾಸ್ ಅಬ್ಡಿನ್ಗಿದೆ. ಇಲ್ಲಿಗೆ ಬಂದ್ಬಿಟ್ಟು ಇನ್ನೊಬ್ರು ಬೇರೆ ಬಂದ್ಬಿಟ್ಟು ನಮ್ದು ಅಂಗಡಿ ಅಂತಾರೆ. ಎಷ್ಟು ಕೋಟಿ ಬರ್ಬೇಕು ಸರ್? ಯಾರು ಇದಾ? ದುಡ್ಡಿನ ಪ್ರಶ್ನೆ ಬೇರೆ. ಆದ್ರೆ ಇಷ್ಟ ಬರುತ್ತೆ ಅಂತ ಹೇಳ್ತೀನಿ. ಇದೇ ಕಾಪಿ ಕೊಡ್ತೀನಿ. 4 crores ಎಷ್ಟು? 4 ಕೋಟಿ 5 ವರ್ಷ ಒಂದು 3-4 ಅಂಗಡಿ ಅವ್ರು ಬಿಟ್ರೆ ಬೇರೆ ಯಾರು ಒಂದು ನಯ ಪೈಸಾ ಕಲ್ತಾ ಇಲ್ಲ. ನೋಡಿ ಇದು ಬ್ಯಾಲೆನ್ಸು. ಬಟ್ ಇನ್ನೊಂದು ಆಶ್ಚರ್ಯ ಅಂದ್ರೆ ಇದರಲ್ಲಿ 90% ಅಂಗಡಿ ಬಾಡಿಗೆ ಬಿಟ್ಟು ಅವ್ರು ಸಂಪಾದನೆ ಮಾಡ್ತಾ ಇದ್ದಾರೆ. ಯಾರು? ಇದು ನಾವು ಸುಳ್ಳು ಹೇಳ್ತಾ ಇಲ್ಲ, ಇದು ಪೇಪರ್ ರೆಕಾರ್ಡು. ಸರ್ ಇವಾಗ ನಾವು FIR ಮಾಡಿದ್ರೆ ಇದು ಅಫೆನ್ಸು. ನಮ್ಮ ಅಂಗಡಿನ ಬಂದ್ಬಿಟ್ಟು ಇನ್ನೊಬ್ರು ಕೊಟ್ಟಿದ್ದಾರೆ ಅಂದ್ರೆ ಅಫೆನ್ಸು. ಇವರು ನಮ್ಮೂರವ್ರು ಏನೋ ಒಂದು ನಡೆದಿದ್ದ ಘಟನೆ ನಡೆದೋಯ್ತು, ಇನ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಮೇಡಮ್ ಹತ್ರ ಹೇಳಿ, ನೀವಿಲ್ಲಾಂದ್ರೆ ನಿಮ್ಮ ಮಕ್ಕಳಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ನಮ್ಗೆ ಕೋಆಪರೇಟ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ನಮ್ಮ ರೂಲ್ಸ್ ಏನಿದೆ ನಾವು ಹೋಗ್ತೀವಿ. ಹೌದು ನೋಡಿ, ಇಲ್ಲಿ ನಿಮ್ಗೆ ನಾವು ಕೊಡ್ತೀನಿ ಯಾರ್ಯಾರ ಹೆಸರಿನಲ್ಲಿ ಏನೇನಿದೆ, ಎಷ್ಟೆಷ್ಟು ಬಾಕಿ ಇದೆ ಸರ್, ಅದು ನಾನು ದಾಖಲೆ ತಗೊಂಡು ನಿಮ್ಗೆ ಕೊಡ್ತೀನಿ. ಅದನ್ನು ಕೊಡ್ತೀನಿ. ಯಾಕಂದ್ರೆ ಇದು ಗ್ರಾಸ್ ಮಾರ್ಕೆಟ್ ಮಾತ್ರ ನನ್ನ ಕೈನಲ್ಲಿ ಇರೋದು. ಎಸ್,
ಈಗಾಗಲೇ ಇರೋ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಅಂಗಡಿ ಕೂಡ ಫಿಲ್ ಆಗಿದೆ. ಎಲ್ಲಿ ಸರ್? ಬಸ್ ಸ್ಟ್ಯಾಂಡ್ ಹೌದೌದು. ಸೈಕಲ್ ಸ್ಟ್ಯಾಂಡ್ ಮೇಲ್ಗಡೆ ಇದೆ, ಇಲ್ಲೆಲ್ಲ ಅಂಗಡಿಗಳೇ ಫಿಲ್ ಆಗಿದೆ. ಇಲ್ಲ ನೀವು ಸಾರ್ವಜನಿಕರ ತೆರಿಗೆ ಹಣನ ನೀವು ಈ ರೀತಿ ವ್ಯರ್ಥ ಮಾಡಕ್ ಸಾಧ್ಯನಾ? ಮಾಡಬಹುದಾ? ಯಾವ ಈಗ ನೀವು 50 ಕೋಟಿಲಿ ಕೆಳಗಡೆ ನೀವು ಕಾರ್ ಪಾರ್ಕ್ ಮಾಡಿ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಮಾಡಿ, ವೆರಿ ಗುಡ್, ಹೌದು, ಮೇಲ್ಗಡೆ ಅಂಗಡಿಗಳು ಕರ್ತೀವಿ. ಎಸ್ ಇರೋ ಅಂಗಡಿಗಳೇ ನೀವು ಯಾರು ತಗೊಂಡಿಲ್ಲ ಸರ್. ಇವಾಗ ಅದಕ್ಕೆ ಮಾಡಿಫಿಕೇಶನ್ ಮಾಡ್ತೀವಿ. ಯಾವ್ದೇ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದ್ಬಿಟ್ಟು ಅದು ಇದಲ್ವಾ ಕಾಂಪ್ಲೆಕ್ಸ್, ಅದಕ್ಕೆ ಲಿಫ್ಟ್ ಆಗ್ಬಿಟ್ಟು ಅಂಗಡಿಗಳೆಲ್ಲ ವಾಸ್ತುಗಿಸ್ತು ಸರಿ ಇಲ್ಲ, ಯಾರು ಬರ್ತಾ ಇಲ್ಲ. ಅದಕ್ಕೆ ಮಾಡಿಫಿಕೇಶನ್ ಬರೋಕೆ DPR ಮಾಡಿ ಟೆಂಡರ್ನ ಮಾಡಿದ್ವಿ, ಲಿಫ್ಟ್ ಎಲ್ಲ ಮಡಗಿದ್ವಿ. ಲಿಫ್ಟ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಒಂದು ದೊಡ್ಡದಾಗಿ ಕಾಂಪ್ಲೆಕ್ಸ್, ಇವಾಗ ಬೇರೆ ಚಿಕ್ಕ ಆಗಿದೆ ಅಲ್ವಾ, ಒಂದು 4-5 ಮಾಡಿಬಿಟ್ಟು ಬ್ರಾಡಾಗಿ ಮಾಡಿಬಿಟ್ಟು ಮಾಲ್ ಟೈಪ್ ಮಾಡ್ತಿಗೆ ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದೀವಿ. ಕೆಳಗಡೆ ಟಾಯ್ಲೆಟ್ ರೆಡಿ ಆದ್ಮೇಲೆ ಅದನ್ನ ನಾವು ಮಾಡಿಸ್ತೀವಿ. ಆಮೇಲೆ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅಂಗಡಿ ಓನರ್ಸು ಮಾಲೀಕರು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್ಗೆ. ಅವರು ಕೂಡ ಏನು ಮಾಡಿದ್ದಾರೆ, ಟಾಯ್ಲೆಟು ಬೇರೆ ನಮ್ಗೆ ಯಾವ್ದಾದ್ರು ನಮ್ಗೆ ಅನುಕೂಲ ಇದೆ ಅದು ಬಿಟ್ಬಿಟ್ಟು ಮಿಕ್ಕಿ ಅನನುಕೂಲ ಏನಿದೆ ಅದೆಲ್ಲ ಡಿಸ್ಮೈಂಟ್ಲಿಂಗ್ ಮಾಡಿ ಅಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಯಾರಿಗೆ? ಅವ್ರಿಗೂ. ನಾನು ಕೇಳೋದು ಕ್ವಶ್ಚನ್ನು, ನೀವು ವ್ಯಾಪಾರನೂ ಮಾಡಲ್ಲ, ಅಂಗಡಿನೂ ತೆಗೆಯಲ್ಲ, ನೀವು ವಾಸನೂ ಇಲ್ಲ, ನೀವೆಲ್ಲ ಬಾಡಿಗೆ ಕೊಟ್ಟಿದ್ದೀರಾ, ಕೊಟ್ಬಿಟ್ಟು ನಮ್ಮ ಇವಾಗ ಒಳ್ಳೆ ಕೆಲಸ ಮಾಡಕ್ ಬಂದ್ರೆ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಬೆಳಗ್ಗೆ ಕಮಿಷನರ್ ಬಂದಿದ್ರು, ಹೌದು, ಅವ್ರು ಬರುವಾಗ ವ್ಯಾಪಾರಸ್ಥರೆಲ್ಲ ಇದ್ರು, ಅವ್ರು ಒಂದ್ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ಅವ್ರು ಹೋದ್ಮೇಲೆ ನೀವು ಬಂದು ಡೆಮಾಲಿಶ್ ಮಾಡ್ತಾ ಇದೀರಾ ಅಂತ ಹೇಳ್ತೀರಾ. ಇಲ್ಲಿ ಇರೋರ್ಗೆ ಏನ್ ಕಮಿಷನರ್ ಇರುವಾಗನೇ ಇಬ್ರು ಒಂದಾಗ ಬಂದು ಮಾಡ್ತಾ ಇಲ್ವೇ? ಒಂದು ವಾರ ಟೈಮ್ ಕೊಟ್ಟರು. ಯಾರು? ನೀವು ಬಂದ್ಮೇಲೆ ನೆವರ್ ಇಲ್ಲ ಬೆಳಗ್ಗೆ ಇದು ನೋಡಿ ಸರ್, ಇಲ್ಲಿ ನೋಡಿ ಸರ್, ಇವರು ಕಮಿಷನರ್ ಇಬ್ರು ಒಟ್ಟಿಗೆನೆ ಬಂದಿದ್ದು. ಬಂದ್ಮೇಲೆ ಬಂದ್ಬಿಟ್ಟು ಮೊದಲು ಕಮಿಷನರ್ ನೋ ಇಬ್ರು ಒಟ್ಟಿಗೆನೆ ಬಂದ್ವಿ. ಅವ್ರು ಬಂದಿಲ್ಲಿ ಬರೋಷ್ಟ ಅರ್ಧ ದಾರಿನಲ್ಲಿ ಬಂದ. ಕಮಿಷನರ್ ಒಂದು ವಾರ ಕೊಟ್ರೆ ತಗೊಳ್ಳಿ, ಧಾರಾಳವಾಗಿ ಮಾಡ್ಲಿ, ನಾನು ಬೇಡನೇ ಹೇಳ್ತಾ ಇಲ್ಲ. ಇವಾಗ ನಿಮ್ ಭರವಸೆ ಕೊಟ್ರೆ ಒಂದು ವಾರ ನೀವು ತಗೊಳ್ಳಿ, ನಾನು ಬೇಡ. ಕಮಿಷನ್ ಹತ್ರ ಮಾತಾಡೋಕೆ ರೆಡಿ ಇಲ್ಲ. ನೋಡಿ ಇವಾಗ ನಾವು ಬರೋ ಟೈಮ್ನಲ್ಲಿ ಯಾರು ಸಿಕ್ಕಲ್ಲ, ನಾವು ಹೋದ್ಮೇಲೆ ಇಲ್ಲಿ ಗ್ಯಾಂಗ್ ಸಿಗ್ತಾರೆ. ಆದ್ರೆ ನಮ್ಮ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ನಾಳೆಯಿಂದ ಮಾಡ್ತೀವಿ ಅಂತ ನಿಮ್ಗೆ ಮೀಡಿಯಾ ಕರೆದಿರೋದು. ನಾನು ನಮ್ಮ ರೂಲ್ಸ್ ಏನಿದೆಯೋ ನಾವು ಮಾಡ್ತೀವಿ. ಈಗ ರೂಲ್ಸ್ ತಪ್ಪಿ ಮಾಡಿದ್ರೆ ನಮ್ಮ ಮೇಲೆ ಇದು ತಪ್ಪಿಲ್ವಾ? ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ತೀವಿ, ಈ ತರ ಇದೆ ಅಂತ. ನೀವು ಇದೆಲ್ಲ ಪಾಪ್ಯುಲೇಷನ್ ಮಾಡ್ಬೇಕು. ಕಮಿಷನರ್ ಕೊಟ್ಟಿರುವಂತಹ ಭರವಸೆನ ಅಂದ್ರೆ ಅದನ್ನ ನೀವು ಇದು ಮಾಡ್ಬಿಟ್ಟು ಇವಾಗ ನೀವು ನೋ ಕಮಿಷನರ್ ಭರವಸೆ ಕೊಟ್ರೆ ಸರ್, ಕಮಿಷನರ್ ಭರವಸೆ ಸರ್, ಕಮಿಷನರ್ ಭರವಸೆನ ನನ್ನ ಭರವಸೆನ ಒಂದು. ಇವಾಗ ಯಾರೇ ಒಬ್ರಿಗೆ ಬಂದ್ಬಿಟ್ಟು ಕಮಿಷನರ್ ಬಂದ್ಬಿಟ್ಟು ಒಂದು ವಾರ ಟೈಮ್ ಕೊಟ್ಟಿದ್ರೆ ನಮ್ಗೆ ಟಚ್ ಮಾಡಲ್ಲ. ಕಮಿಷನರ್ ಬಂದ್ಬಿಟ್ಟು ಇವತ್ತು ಒಂದ್ ದಿವಸ ಟೈಮ್ ಕೊಡ್ತೀನಿ ಅಂತ ನನ್ನ ಮುಂದೆನೆ ಹೇಳ್ತಾ ಇರೋದು. ಅವ್ರೇನೋ ಒಂದು ವಾರ ಹೇಳಿಲ್ಲ. ಬೇಕಾದ್ರೆ ಕರೆಸ್ತೀನಿ, ಇನ್ನೊಂದು ಅವ್ರ ಕೈಯಲ್ಲಿ ಪ್ರೆಸ್ ಮೀಟ್ ಕೊಡ್ತೀವಿ. ಅದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದಾರೆ. ನಾವು ಎಷ್ಟು ದಿನ ಹಿಂದಕ್ಕೆ ಹೋಗೋದು? ಇವರು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ನಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಆಗಲ್ಲ. ಟೋಟಲ್ ಎಷ್ಟು ಅಂಗಡಿ ಸರ್ ಹೊಡಿಯೋದು? ಟೋಟಲ್ ಗ್ರಾಸ್ ಮಾರ್ಕೆಟ್ ಡಿ ಇನಿಷಿಯಲ್ ಇರೋದು ಎಲ್ಲ ಟೋಟಲ್ ಆಗಿ ಹೊಡಿತೀರಾ? ಎಸ್, ಒಂದು ಬಿಡಲ್ಲ. ಬಿಕಾಸ್ ಮೊನ್ನೆ ಬಂದು 56 ಅಂಗಡಿ ಹೊಡಿತೀನಿ ಅಂತ ಸರ್. ಇವಾಗ ಈಗ ಹೊಡೆದಿರೋದು 63 64 ಇದೆ ನಂಬರ್. ಅದಕ್ಕೆ 59 65 ಎಲ್ಲ 100 and change ಅಂಗಡಿ ಬರುತ್ತೆ. ಟೋಟಲ್ 100 and change ಹೊಡಿಯೋದು. ಮನೆ, ಓಕೆ, ಗೋಡನ್ನು ಇದರಲ್ಲಿ ಬಂದ್ಬಿಟ್ಟು ನಾನು ನಿಮ್ಗೆ ಲಿಸ್ಟ್ ಕೊಡ್ತಾ ಇರೋದು. ನೀವು ಪಾಪ್ಯುಲೇಷನ್ ಮಾಡಿ. ಹೆಸರಿದೆ, ಓನರ್ ಹೆಸರು, ಅವ್ನಿಗೆ ಯಾರಿಗೆ ಲೀಸ್ ಕೊಟ್ಟಿದ್ದಾನೆ ಅದೇ ಹೆಸರು ಇದೆ, ಏನೋ ಅಮೌಂಟ್ ಇದೆ, ಅಂಗಡಿ ನಂಬರ್ ಇದೆ. ನೀವೇ ಚೆಕ್ ಮಾಡ್ಕೊಳ್ಳಿ. ನಮ್ಮ ಮೀಡಿಯಾ ಕಣ್ಮುಚ್ಕೊಂಡು ನಾವು ಯಾವುದು ಮಾಡೋಕ್ಕಾಗಲ್ಲ. ಇವಾರೇ ನಮ್ಗೆ ದಾರಿ ತೋರಿಸೋರು ನೀವು ಮೀಡಿಯಾ ಅವರು. ನೀವು ಬಂದ್ಬಿಟ್ಟು ಅಲ್ಲಿ ಏನಿದೆಯಾ ನಿಜಾಂಶ ತೋರಿಸಿ. ನಮ್ ತಪ್ಪಿದ್ರೆ ಕೂಡ ಏನಪ್ಪ ಇವ್ರು ಬಾಡಿಗೆ ಕಟ್ತಾರೆ, ವ್ಯಾಪಾರ ಮಾಡ್ತಾರೆ, ಯಾಕಿಲ್ಲ ಅಂತ ಒಂದು ಅವ್ರಿಗೆ ಮೇಡಮ್ ಅವ್ರಿಗೆ ಬಂದ್ಬಿಟ್ಟು ಧರ್ಮವಾಗಿ ಬೇರೆ ಕಡೆ ಕೊಡ್ತೀನಿ ಅಂತ ಮೇಡಮ್ ಪ್ರಾಮಿಸ್ ಮಾಡಿದ್ದಾರೆ. ಅವ್ರಿಗೆ ಬೇರೆ ಕಡೆ ಕೊಟ್ಬಿಡ್ತಾನೆ ನೀವು ಹೊಡಿಬೇಕು. ಹೌದು, ನಾವು ಅವ್ರದ್ದು ಏನೋ ಅವ್ರದ್ದು ಯಾರು ಕಟ್ಟಿದಾರೆ ಅವ್ರದಿನ್ನ ಮುಟ್ಟೆ ಇಲ್ಲ. ಅವ್ರದ್ದು ನಾವು ಟಚ್ ಮಾಡಿಲ್ವಲ್ಲ. ಇದು ಯಶನ್ ಭಾಯ್, ಯಾರು ಕಟ್ಟಿಗಿರಾಗಲ್ಲ, ಕೈ ಹಚ್ಚಿಗ್ರ ನಾನ್ ಕೈಯೇ ಮಾಡ್ಕಲ್ಲ. ಹೌದು, ಸಡನ್ ಆಗಿ ನೀವು ಬಂದು ಇಲ್ಲ ನೀವು ನಾವು ಹೊಡಿತೀವಿ ಅಂತ ಮೇಡಮೇ ಅವತ್ತು ಹೇಳಿದ್ದಾರೆ. ಮೇಡಮೇ ನೀವು ನಿಮ್ಮ ವಿಡಿಯೋನೆಲ್ಲ ಬಂದಿದೆ. ಮೇಡಮೇ ಏನ್ ಹೇಳಿದ್ದಾರೆ, ಯಾರು ಧರ್ಮವಾಗಿ ಇಲ್ಲಿ ಕಟ್ಟಿದಾರೋ ಅವ್ರನ್ನ ಬಂದ್ಬಿಟ್ಟು ಆಲ್ಟರ್ನೇಟ್ ನಾವು ಕೊಟ್ಟು, ಅದು ಗೋಡನ್ ಆಗಿರ್ಲಿ, ಅಂಗಡಿಗಳಾಗಿರ್ಲಿ, ಬೇರೆ ಇರ್ಲಿ, ಅವ್ರಿಗೆ ಬೇರೆ ಆಲ್ಟರ್ನೇಟ್ ಕೊಟ್ಟು ನಾವು ಅವ್ರನ್ನ ಸಮಾಧಾನ ಮಾಡಿಸಿ ಶಿಫ್ಟ್ ಮಾಡಿಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ದಾರೆ. ನಿಮ್ಮ ವಿಡಿಯೋನೆಲ್ಲ ಬಂದಿದೆ, ಕರೆಕ್ಟಾ? ಒಂದು ತಮಿಳ್ನಲ್ಲಿ ಒಂದೆರಡು ಮಾತು ಹೋರಾಟ ನಡೆದಿದೆ. ஏதோ ஒரு நல்ல வேலையில் வந்து நம்ம KJP MLA முயற்சினால இங்கே ஒரு 50 lakhsல இது 50 crores ஒரு மல்டி காம்ப்ளெக்ஸ் கட்டணும், சைக்கிள் ஸ்டாண்டு கட்டணும் அப்படின்னு சொல்லிட்டு வியாபாரிங்கிட்டெல்லாம் வந்து அன்றைக்கி ரிக்வெஸ்ட் கேட்டாங்க. மேடம் உங்களுக்கு ஃபஸ்ட்டு ப்ரிஃபரன்ஸ் கொடுக்குறோம்,
கீழெல்லாம் உங்களுக்கு கடை சுத்திரம் கட்டி கொடுத்துட்டு நீங்க இல்லைன்னா உங்க பிள்ளைங்களுக்காகட்டும் வேற யாருக்காகட்டும் கட்டி கொடுக்குறோம். எங்களுக்கு தயவு செஞ்சு ஒத்துழைப்பு கொடுங்க. நாங்க அன்னைக்கெல்லாம் ஒத்துக்குனாங்க. இன்னைக்கு நாங்க வரோம், அந்த சாவியும் கிடைக்கிறதில்ல, ஆளும் கிடைக்கிறதில்ல, ஃபோன் பண்ணால் ஃபோனும் கிடைக்கிறதில்ல. நாங்கள் வந்து வாபஸ் போயின்னு இருக்கோம். எங்கிட்ட வந்து டைமை கேட்கறதில்ல, ஒன்றும் கேட்கறதில்ல. மேடம் வந்தாங்க, மேடம் கிட்ட கேட்கறதில்ல. எங்களுக்கு வந்து இவங்க ஒல்றி விளையாட்டு காட்டிருக்கிறாங்க. அதில் வந்து இன்னொன்று என்னக்கா, நான் இன்னொரு முக்கியமான விஷயம் நான் என்ன சொல்ல போகிறேன்னா, இந்த கடைகளில் வந்து இந்த கடை யார் பேரில் இருக்குதோ ஒரிஜினல் ஓனருங்க வந்து 80% கூட இல்லை, வெறும் 20% தான் அந்த ஒரிஜினல் ஓனர்னு நம்ம லட்ஜரில் இருக்கிற பேரில் வந்து இருக்கிறவங்க வெறும் 20%. மீதி 80% எல்லாமே அந்த ஓனருங்க வாடகை கொடுத்துருக்காங்க. எது வாடகை கொடுத்துக்கிறாங்க என்கிட்ட பாருங்க. நாங்கள் சர்வே பண்ணி எல்லாம் எடுத்துக்கிற இது இருக்குது. முனிசிபாலிட்டி கடை வந்து நீ வாடகை விடலாமா? 5 வருஷமா நீ ரெண்டும் கட்ட மாட்டேன், நீ இது வாடகையும் விடுவேன். நாங்கள் அபிவிருத்திக்கு பண்ணால் எங்களுக்கு நீங்கள் தொந்தரவு கொடுத்தா எந்த விதத்தில் நியாயம்? உங்களுக்கு தான் நாங்கள் மேடம் சொல்லியிருக்காங்க, உனக்கு இல்லைன்னா உன் புள்ளி கூட கொடுக்குறேன். கீழே கடைலாம் கட்டிட்டு இந்த எத்தனை கடைக்கிறாங்களோ அவங்களெல்லாம் லிஸ்ட் எடுத்துட்டு உங்களுக்கு நான் கொடுக்குறோம், எனக்கு கோஆப்ரேட் பண்ணுங்க அப்படின்னு மேடம் வந்து ரிக்வெஸ்ட் பண்ணிக்கிறாங்க. நாங்களும் ரிக்வெஸ்ட் பண்ணிக்கிறோம். எங்களை வேலை செய்யறதை தடுக்கிறது எந்த விதத்தில் நியாயம்? நீங்களே சொல்லுங்க. நீங்கள் மீடியாக்காரி இது இம்பார்ட்டண்ட்டா? நீங்கள் எந்த பாருங்க, நம்ம இவ்வளோ நின்று இருக்கோம். ஒரு கடைனா வந்து வியாபாரம் இருக்குதா? ஒரு கடை ஓனர்னா வந்து இங்கே பேசுகிறாங்களா? யாரும் வர்றதில்லை. எப்படி இது முனிசிபாலிட்டிக்கும் அநியாயம், இது நம்மளுக்கு வேலை செய்யறதுக்கும் அநியாயம். எப்படி பண்ண முடியும்? அதனால தயவு செஞ்சு சொல்கிறோம், நாளைக்கு நாங்கள் வந்து ஃபுல் ஸ்பீடில் வந்து எங்கள் ரூல்ஸ் அண்ட் ரெகுலேஷன் என்ன இருக்குதோ அந்த மாதிரி நாங்கள் பண்ணுவோம். அப்புறம் மீடியா முன்னாடி நான் சொல்லிக்கிறேன், நாங்கள் டைம் கொடுக்கல, நாங்கள் யாருக்கும் சொல்லலை, இப்படி பண்ணல அப்படி பண்ணலன்னு எங்கள் மேலே வந்து பொய் பிரச்சாரம் அவப்பிரச்சாரம் பண்ணுறதுக்கு நாங்கள் ஒத்துக்கிறது இல்லை. நாளைக்கு நாங்கள் ஃபுல் ஃபோர்ஸில் வந்து அவங்க சாமானும் எடுத்தாக்கா ஓகே, எடுக்கலைன்னா கூட நாங்கள் பண்ணுவோம். பிரைவேட் கம்பெனிக்கு எப்படிங்க? முனிசிபாலிட்டியில் எத்தனை பிரைவேட் கொடுத்துக்கிறோம் நாங்கள்? கேஜிஎஃப் முனிசிபாலிட்டியில் எத்தனை பிரைவேட் கொடுத்துருக்கோம்? எதனா ஒரு பிரைவேட் கொடுத்தா அந்த மாதிரி நீங்கள் பண்ணிட்டீங்கன்னு சொல்லுங்க. அப்போ அந்த மாதிரி முட்டாள் வேலையெல்லாம் பண்ண மாட்டோம் நாங்கள். எங்கள் சாசகர் அந்த மாதிரி வேலையெல்லாம் செய்ய மாட்டாங்க. யார் எம்எல்ஏ மேடம் அப்படியெல்லாம் செய்ய மாட்டாங்க. கேஜிஎஃப் ஜனத்துக்கெல்லாம் கண்ணு இருக்குது, மீடியாவுக்கு கண்ணு இருக்குது. நீங்கள்லாம் வந்து அவ்வளோ சுலபமாக எங்களை விட்டு கொடுக்க மாட்டீங்க. ஆஸ் ஏ மீடியா உங்கள் கண்ணெல்லாம் தப்பிச்சுட்டு போட மாட்டோம். எது டிபிஆர் ஆகுது எங்கெங்கே வருது பண்ணி ஒரு ஒழுங்குபடுத்துறதுக்கோசரம் தான். ஆனால் இங்கே இருக்கிற கடைக்காரனுங்க இவங்க எல்லாம் வந்து என்ன பண்ணானாக்கா, நீங்கள் வந்து எங்களை வந்து சப்போர்ட் பண்ணி எங்களை யூஸ் பண்ணீங்கன்னா உங்கள் குடும்பத்துக்கு நல்லது. இருக்கிற கடைக்காரங்க பாருங்க, ரூபா மேடம் போய் சொல்றது இல்லை, வள்ளல் முன்சாமி போய் சொல்றது இல்லை. ஆசியே இங்க கடைக்காரங்களுக்கு ஃபர்ஸ்ட் ப்ரிஃபரன்ஸ் கொடுப்போம். அவங்களுக்கு அலாட் பண்ணிட்டு தான் மிகுதி ஆக்ஷன் கொடுவாங்க. இவங்களை ஏமாத்துறதுக்கு எத்தனையோ இருக்குது. நம்ம என்ன ஏமாத்திட்டு ஓடுறதா? சாவர வரைக்கும் இந்த ஊர்ல இல்லையா? என்னங்க இருக்கிறவங்களுக்கு ஃபர்ஸ்ட் ப்ரிஃபரன்ஸ். அதுல வந்து ஒரு பர்சன்டேஜ் கூட அவங்களுக்கு தள்ளுபடி இருக்குது. அதெல்லாம் இருக்குது. ஆக்ஷன் நான் ஓபன் பண்ணி காட்டுறேன். நம்ம ஊருக்காரன் நம்ம ஏமாத்துறது இல்லை. நீ என்ன இந்த ஊருக்காரனா நினை, நான் உன்ன நம்ம ஊருக்காரனா நினைக்கிறேன். நீ வியாபாரி, நம்மளுக்கு சப்போர்ட் பண்ணு, நான் உங்களுக்கு சப்போர்ட் பண்ணேன். நம்ம ஓடி போற ஆள் இல்லை, மேடமும் ஓடி போற ஆள் இல்லை. நாளைக்கு ஷர்ட் பிடிச்சின்னு கேட்கலாம் நம்ம, நீ சொன்னே அப்படின்ட்டு. நாங்கள் எந்த வாக்கு தவறணும்? யாருக்காவது வாக்கு கொடுத்துட்டு இல்லப்பா உங்களை நான் அப்படி பண்றேன் அப்படி பண்றேன், நான் பயமாத்த மாட்டோமே. ஈஸியா நீ கூட என் அண்ணன் தம்பி தான். நீ ஜாதி எந்த ஜாதினாயிரு, எந்த மதனாயிரு, எந்த குலனாயிரு, இவாரியா மை பிரதர், நான் உன் பிரதர், நம்ம அண்ணன் தம்பிங்க. நீயே நான் கை ஜோடிச்சாதான் கேஜிஎஃப் வந்து ஹைல போறது. நாளைக்கு மேடமே அன்னைக்கு சொன்னாங்க, நம்ம பெட்டாலியன் வந்து 1000 பேர் ட்ரைனிங் வருது, இண்டஸ்ட்ரியில் வருது. எல்லாம் எங்க வராங்க? டவுனுக்கு வரான். அவனுக்கு நிற்க வைக்கிறதுக்கு வெஹிக்கல் பார்க்கிங் வேணும். உனக்கு வியாபாரம் ஆகும் நல்லா. 1000 பேர் கோட்ரஸ் 500 கோட்ரஸ் கட்டுறாங்க. இண்டஸ்ட்ரியில் வரான். நம்ம கேஜிஎஃப் விட்டு முல்பாக்கல் போவானா, பங்காரப்பேட்டு போவானா? எல்லாம் கேஜிஎஃப் தான் வருவான். மார்க்கெட் இம்ப்ரூவ்மெண்ட் ஆகும். ஏதோ கொஞ்சம் பேர் பண்ற சதினால தான் இது நின்றுக்கிறது. இது வந்து மார்க்கெட்டுக்காரர் கூட பாடமா எடுத்துக்கணும். ஒழுங்கா ரெண்ட் கட்டி, இதுல என்ன வருதோ அதேதான் நாளைக்கு உனக்கு. நீ ஒழுங்கா ரெண்ட் கட்டி எல்லாம் பண்ணி எதனா பண்ணா நீ நிரந்தரம். நீ ரெண்ட் கட்டலன்னா இவருக்கு ஒரு நியாயம், உனக்கு ஒரு நியாயமா? அதனால நீ உஷாராக்குறதுன்னு ஒரு எச்சரிக்கை மணி மாதிரி அவங்களும் வந்து இதை வந்து எடுத்துக்கணும்ட்டு நான் விரும்புறேன்.